ಮರೀಚಾಸನ 3. ರೈಟ್ ಎರಡೂ ಕಾಲುಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬಲಗಾಲನ್ನು ಮಡಿಸಿ ಮಂಡಿಯಿಂದ ಸ್ವಲ್ಪ ದೂರ ಇರಬೇಕು. ಬಲಪಾದ ಎಡ ಮಂಡಿಯಿಂದ ಒಂದು 2-3 ಇಂಚ್ ಪಕ್ಕಕ್ಕೆ ಇಟ್ಕೊಳ್ಳಿ. ಆಗ ನಿಮಗೆ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ, ಹೊಟ್ಟೆ ಭಾಗ ಹೊರಗೆ ಟರ್ನ್ ಮಾಡೋಕ್ಕೆ. ಈಗ ಎಡಗೈಯಿಂದ ಬಲ ಮಂಡಿಯಿಂದ ಕೆಳಗಡೆ ಇಟ್ಕೊಳ್ಳಿ. ಶಿನ್ ಬೋನ್ ಮೇಲೆ ಕೈ ಇಟ್ಕೊಳ್ಳಿ. ನಿಧಾನ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಗೈಯನ್ನು ಹಿಂದೆ ನೆಲದ ಮೇಲೆ ಇಡಿ. ಕುತ್ತಿಗೆ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಭುಜ ಇಳಿಸಿ, ಬಲ ಭುಜ ಇಳಿಸ್ತಾ ಇರಬೇಕು. ತಲೆ ಸ್ವಲ್ಪ ಲಿಫ್ಟ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಆಗ ಜಾಸ್ತಿ ಟ್ವಿಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಭುಜಗಳನ್ನು ಇಳಿಸ್ತಾ ಉಸಿರಾಟವನ್ನು ಗಮನಿಸ್ತಾ ಇರಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಎಡ ಹಿಮ್ಮಡಿ ಸ್ಟ್ರೆಚ್ ಆಗ್ತಾ ಇರಲಿ. ಇದು ಹೊಟ್ಟೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿರೋದೆಲ್ಲ ಫ್ಯಾಟ್ ಕರಗುತ್ತೆ ಇದು ಮಾಡೋದ್ರಿಂದ, ಟ್ವಿಸ್ಟಿಂಗ್ ಮಾಡೋದ್ರಿಂದ. ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಎರಡೂ ಕೈಗಳನ್ನು ನಿಧಾನ ಕೆಳಗೆ ಬಿಡಿ. ಈಗ ಕಾಲು ನೇರ ಮಾಡ್ಕೊಳ್ಳಿ. ಪಾದ ಸೇರಿಸಿ ಎಡ ಪಾದಕ್ಕೆ. ಈಗ ಎಡ ಮಂಡಿಯನ್ನು ಮಡಿಸಿ ಬಲಗೈಯಿಂದ ಎಡ ಮಂಡಿಯನ್ನು ಹಿಡ್ಕೊಳ್ಳಿ. ಮಂಡಿಯಿಂದ ಕೆಳಗೆ ಹಿಡ್ಕೊಳ್ಳಿ. ಶಿನ್ ಬೋನ್ ಮೇಲೆ ಕೈ ಇಟ್ಕೊಂಡಾಗ ನಿಮಗೆ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೊಟ್ಟೆ ಭಾಗ ಎಲ್ಲ ಹೊರಗೆ ಟರ್ನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಎಡಕ್ಕೆ ತಿರುಗಿಸ್ಕೊಳ್ಳಿ. ಸ್ವಲ್ಪ ಸ್ಲ್ಯಾಂಟಾಗಿ ಕೂತ್ಕೊಂಡು ಟರ್ನ್ ಮಾಡಿ, ಆಮೇಲೆ ಸ್ಟ್ರೈಟ್ ಕೂತ್ಕೊಳ್ಳಿ. ಆಗ ಚೆನ್ನಾಗಿ ಟರ್ನ್ ಆಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ ಸ್ಥಿತಿನಲ್ಲಿ. ಮತ್ತೊಮ್ಮೆ ಇನ್ಹೇಲ್ ಎಕ್ಸೇಲ್. ಟರ್ನ್ ಮಾಡಿ. ಇನ್ನು ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ತಲೆ ಎತ್ತಿ ಸ್ವಲ್ಪ ಟರ್ನ್ ಮಾಡಿ. ಆಗ ಕುತ್ತಿಗೆ ಭಾಗನೂ ಚೆನ್ನಾಗಿ ಟರ್ನ್ ಆಗುತ್ತೆ. ಕುತ್ತಿಗೆ ಸುತ್ತ ಇರೋ ಫ್ಯಾಟು ಕರಗಬೇಕು, ಸೊಂಟದ ಭಾಗದಲ್ಲಿರೋ ಫ್ಯಾಟು ಕರಗಬೇಕು. ಬಲ ಹಿಮ್ಮಡಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಕಾಲು ಎಷ್ಟು ನೇರ ಇಟ್ಕೊಳ್ತಿರೋ ಟರ್ನ್ ಮಾಡುವಾಗ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ಹೈಟಲ್ಲಿ ಕೂತ್ಕೊಂಡು ಮಾಡ್ತಿರೋದ್ರಿಂದ ಟ್ವಿಸ್ಟಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ಕೂತ್ಕೊಂಡು ಮಾಡಿದಾಗ ಜಾಸ್ತಿ ಬೆನ್ನು ನೇರ ಆಗೋದಿಲ್ಲ. ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಕೆಳಗೆ ಬಿಡಿ. ಕಾಲು ನೇರ ಮಾಡ್ಕೊಳ್ಳಿ. ನೇರ ಕೂತ್ಕೊಳ್ಳಿ. ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ. ಕೈ ಪಕ್ಕದಲ್ಲಿ ಇಟ್ಕೊಳ್ಳಿ ಹಿಪ್ಸ್ ಹತ್ರ. ಉಸಿರಾಟವನ್ನು ಗಮನಿಸ್ತಾ ಇರಿ.